ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದರಿ, ಎಲ್ಲರೂ ಚಲೋದಿರಿ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ. ಒಬ್ರು ಅಂತ ಅಂದರು, ಆ ಸಿಸ್ಟರ್ ಹೆಸರು ಏನಿದೆ ಗೊತ್ತಿಲ್ಲ. ಅಯ್ಯೋ ಬರೀ ಯಾವಾಗಲೂ ಹಲೋ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತೀರಾ ಅಂತ ಅಂದರು. ಅಲ್ಲ, ನಿಮ್ಮನ್ನು ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅನ್ನೋದನ್ನು ನೀವು ಇದರಲ್ಲಿ ತಿಳ್ಕೊಬೇಕು ಸಿಸ್ಟರ್. ಏನಂತಂದರೆ, ನಾವು ವಿಡಿಯೋನ ಅಷ್ಟೇ ಮಾಡೋದಲ್ಲದೆ ನಿಮ್ಮನ್ನು ಕೂಡ ಹೇಗಿದ್ದೀರಿ ಅಂತೇಳಿ ವಿಚಾರಿಸ್ಕೋತೀವಿ ಅನ್ನೋದು ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಗಿದ್ದೀರಾ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ನಾನು ಕೊಡುವಂಥ ರೆಸ್ಪೆಕ್ಟ್ ಅದು, ಓಕೆನಾ? ಸೊ ಹಾಗಾಗಿ ನಾನು ಪ್ರತಿಯೊಬ್ಬರನ್ನು ಕೇಳ್ತೀನಿ, ಹೇಗಿದ್ದೀರಾ, ಹೇಗೆ ಬರ್ತಾ ಇದೆ ವಿಡಿಯೋಸು ಅಂತ ಹೇಳಿ. ಆದರೆ ಅದು ನಿಮಗೆ ಹೇಗೆ ಅನಿಸುತ್ತೋ ಅದು ನಿಮಗೆ ಬಿಟ್ಟಿರೋದು, ಓಕೆನಾ? ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಆ ವಿಡಿಯೋ, ಓಕೆ? ಸ್ಕಿಪ್ ಮಾಡಿಬಿಟ್ಟು ಬೇಕಿದ್ರೆ ನೀವು ಸ್ಟೋರಿ ಅಷ್ಟೇ ನೋಡಿ. ಒಂದೊಂದು ಸರಿ ಒಂದೊಂದು ರೀತಿ ಎಲ್ಲ ನೀವು ಕಮೆಂಟ್ ಮಾಡ್ತೀರಾ. ನಿಮ್ಮ ಥರ ನಂಗೆ ಜಾಸ್ತಿ ಯಾರೂ ಕಮೆಂಟ್ ಮಾಡಿಲ್ಲ, ಬಟ್ ನೀವೇ ಇವಾಗಲೂ ಮಾಡೋದು. ಸೊ ಹಾಗಾಗಿ ನಾನು ಪ್ರತಿ ಸರಿ ನೋಡಿದ್ದೀನಿ ಹಾಗೆ ಹೀಗೆ ಅಂತ ಏನೇನೋ ಒಂದು ಮಾಡ್ತೀರಾ. ಬಟ್ ನೋಡಿ, ನಾನು ತಪ್ಪಿದೆ ಅಂತ ಒಪ್ಕೋತೀನಿ. ತಪ್ಪಿಲ್ಲ ಅಂದರೆ ನಾನು ಯಾವತ್ತೂ ಯಾರಿಗೂ ನಾನು ಇದು ಮಾಡೋಂಗೇ ಇಲ್ಲ. ಸೊ ಹಾಗಾಗಿ ಹೇಳ್ತಾ ಇರೋದು, ನಾನು ಕೇಳ್ತಾ ಇರೋದು ನಿಮಗೆ ಇದು ಕೇಳೋಕ್ಕೆ ಇಷ್ಟ ಅಲ್ವಾ? ಬಿಡಿ, ನಾನು ಕೇಳ್ತಾ ಇರೋದು ನಿಮ್ಮನ್ನೇ ಅಲ್ವಾ, ಹೇಗಿದ್ದೀರಾ ಅಂತ ಹೇಳಿ. ಅಥವಾ ನಾನೇ ಕೇಳ್ಕೊತಾ ಇರ್ತೀನಿ ಇದರಲ್ಲಿ, ಇಲ್ವಲ್ಲ? ನೀವು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ನಿಮ್ಮನ್ನು ಕೇಳ್ತಾ ಇರ್ತೀನಿ, ಓಕೆ? ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಆಯಿತಾ? ಯಾವಾಗಲೂ ಅರ್ಥ ಮಾಡಿಕೊಂಡು ಮಾತಾಡೋದನ್ನು ನೀವು ಕಲ್ತ್ಕೋಬೇಕು, ಅಷ್ಟೇ ನಾನು ಹೇಳ್ತಾ ಇರೋದು. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಪ್ರತಿ ಸರಿನೂ ನಾನು ನೋಡಿದೆ ಏನೋ ಒಂದು ಟಾಪಿಕ್ನ ತೊಗೊಂಡು ಏನೋ ಒಂದು ಅಂತ ಇರ್ತಿದ್ರಿ. ಸೊ ಜಾಸ್ತಿ ಮಾತಾಡೋಕ್ಕೆ ಹೋಗಿರಲಿಲ್ಲ. ಯಾಕೋ ಇವತ್ತು ಮಾರ್ನಿಂಗ್ ಮೆಸೇಜಲ್ಲಿ ಕೂಡ ಅದೇ ಹೇಳಿದ್ರಿ, ಬರೀ ಹಾಯ್ ಹಲೋ ಫ್ರೆಂಡ್ಸ್, ಬರೀ ನಿಮ್ದು ಮಾತೇ ಆಯಿತು, ನಿಮ್ಮದೇ ಆಯಿತು, ಅದೇ ಆಯಿತು, ಇದೇ ಆಯಿತು, ಈ ಕಥೆಯಲ್ಲಿ ಏನಿಲ್ಲ, ಹಾಗೆ ಹೀಗೆ. ನೋಡಿ, ನಿಮ್ಗೆ ಇಷ್ಟ ಇದ್ದರೆ ನೋಡಿ, ಬೇಡ ಅಂದರೆ ಬಿಡಿ. ನೋಡೋರಾದರೂ ನೋಡ್ತಾರೆ, ಯಾಕೆ ಸುಮ್ಮನೆ ಅಲ್ವಾ? ಈ ರೀತಿಯೆಲ್ಲ ನೀವು ಅಂದರೆ ನಾವು ಮಾಡೋದನ್ನು ಬಿಟ್ಟರೆ ನೋಡೋರಿಗೂ ಕೂಡ ಎಷ್ಟು ಬೇಜಾರಾಗುತ್ತೆ. ಅವರು ಎಷ್ಟು ಇಷ್ಟಪಟ್ಟು ಕಥೆನ ನೋಡ್ತಾ ಇರ್ತಾರೆ. ನೀವು ಒಬ್ಬರು ಅನ್ನೋದ್ರಿಂದ ನಾವು ಕತೆ ಮಾಡೋದು ಬಿಟ್ಟರೆ ಅವ್ರು ನೋಡೋದನ್ನು ಬಿಡ್ತಾರಾ? ಅವ್ರಿಗೂ ಬೇಜಾರಾಗುತ್ತೆ ಅಲ್ವಾ? ಸೊ ಹಾಗಾಗಿ ಯೋಚನೆ ಮಾಡಿ ಯಾವತ್ತೂ ಮಾತಾಡಬೇಕು. ಒಬ್ಬರು ಬೆಳೀತಾ ಇದ್ದಾರೆ ಅಂದರೆ ಒಬ್ಬರು ತುಳಿಯೋದಕ್ಕೆ ನಿಂತೇ ಇರ್ತಾರೆ ಅನ್ನೋದು ನಾನು ಕೇಳಿದ್ದೀನಿ. ಸೊ ಹಾಗಾಗಿ ಯಾವಾಗಲೂ ಇನ್ನೊಬ್ಬರಿಗೆ ಸಪೋರ್ಟ್ ಮಾಡೋದನ್ನು ಕಲ್ಕೊಳ್ಳಿ, ಓಕೆನಾ? ಯಾರು ಬೆಳೀತಾ ಇದ್ದಾರೆ, ಯಾರು ಮೇಲಕ್ಕೆ ಹೋಗಬೇಕು ಅಂತ ಆಸೆ ಪಡ್ತಾ ಇದ್ದಾರಲ್ಲ, ಅವ್ರಿಗೆ ಕೈ ಹಿಡಿದು ನಡೆಸಬೇಕು. ಯಾಕೆ ಗೊತ್ತಾ? ಅವ್ರಿಗೆ ನೀವು ಒಳ್ಳೆಯದನ್ನು ಬಯಸಿದ್ರೆ ಆ ದೇವರು ನಿಮಗೂ ಒಳ್ಳೆಯದನ್ನು ಬಯಸ್ತಾನೆ. ನೀವೇನಾದರೂ ಇನ್ನೊಬ್ರಿಗೆ ಕೆಟ್ಟದ ಯೋಚನೆ ಮಾಡಿದ್ರೆ ಆ ದೇವರು ನಿಮಗೆ ವಾಪಸ್ ಕೆಟ್ಟದ್ದನ್ನು ಮಾಡ್ತಾನೆ. ಇದು ನಾನು ನಂಬಿರೋ ಆ ಕನ್ನಮ್ಮ ತಾಯಿ ಮೇಲೆ ನಂಬಿ ನಾನು ಅವ್ರ ಮೇಲೆ ಇಟ್ಟಿರೋ ನಂಬಿಕೆಯಿಂದ ನಾನು ಇದು ಹೇಳ್ತಾ ಇರೋ ಮಾತು ಅಷ್ಟೇ, ಓಕೆನಾ? ಸೊ ಅದು ಬಿಟ್ಟು ಬೇರೆ ಏನಿಲ್ಲ. ಇದರಿಂದ ನಿಮ್ಗೆ ಬೇಜಾರಾಗಿದ್ದರೆ ಐ ಆಮ್ ಸಾರಿ, ಓಕೆ? ಸೊ ನೀವು ಅಂದಿರೋದು ನನಗೆ ಬೇಜಾರಾಗಿತ್ತು. ಸೊ ಹಂಗಾಗಿ ನಾನು ಈ ವಿಷಯ ಹೇಳಬೇಕಾಗಿತ್ತು, ಹೇಳಿದೆ. ಯಾಕಂದರೆ ನಾವು ಲೈವ್ ಬಂದಾಗ ನೀವು ಬರ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ನಾನು ಲೈವ್ ಬರೋದು ಕಡಿಮೆ. ಸೊ ಹಾಗಾಗಿ ಇವತ್ತು ನಾನು ಇದನ್ನು ಹೇಳಬೇಕು ಅಂತ ಅಂದ್ಕೊಂಡು ಮನಸ್ಸಲ್ಲಿ ಕೊರಿತಾ ಇತ್ತು. ಹೇಳಿದಾಗ ಸಮಾಧಾನ ಆಗುತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಾನು ಯಾವಾಗಲೂ ಸೆಂಟ್ರ್ ಮಾತಾಡ್ತಾ ಇದ್ದೆ, ಇವತ್ತು ಫಸ್ಟೇ ಮಾತಾಡಿದ್ದೀನಿ. ಕೇಳಿಸ್ಕೊಳ್ಳಿ, ಬಿಡೋ ಹಾಗಿದ್ರೆ ಬಿಡಿ, ನನಗದು ಬೇಕಾಗಿಲ್ಲ. ಆದರೆ ಒಂದೇ ನಾನು ಹೇಳೋ ಮಾತೇನು ಅಂತಂದರೆ, ಒಬ್ಬರು ಕಷ್ಟದಿಂದ ಬೆಳೀತಾ ಇರ್ತಾರೆ. ಅವರು ಸುಮ್ಮನೆ ಬೆಳೀತಾ ಇರೋದಿಲ್ಲ, ಕಷ್ಟಪಟ್ಟ ಮೇಲೇ ಅವರು ಎಷ್ಟೋ ದಿನ ಆದಮೇಲೆ ಮುಂದೆ ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಕೈ ಹಿಡಿದು ನಡೆಸೋದನ್ನು ಕಲ್ಕೋಬೇಕು ಹೊತ್ತು ಯಾವತ್ತು ಕಲ್ಲು ಹೊಡೆದು ಕೆಳಗೆ ಬೀಳಿಸುವಂಥ ಪ್ರಯತ್ನ ಯಾವತ್ತೂ ಮಾಡಬಾರ್ದು ಸಿಸ್ಟರ್. ಅಷ್ಟೇ ನಾನು ಹೇಳೋದು, ಓಕೆನಾ? ನಿಮ್ಗೆ ಬೇಜಾರಾಗಿದ್ರೆ ಸಾರಿ ಅಂತ ನಾನು ಕೇಳ್ತೀನಿ, ಓಕೆ? ನೆಕ್ಸ್ಟ್ ಏನಂತಂದರೆ, ಕತೆ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಕತೆ ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿ ಬರ್ತಾ ಇದೆ. ಸೊ ಪ್ಲೀಸ್ ನೋಡಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ತಾಯಿಲ್ಲದ ತವರೂರು ಕೂಡ ನೋಡಿ. ಆದಷ್ಟು ಅದನ್ನು ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಟ್ ಒಂದೊಂದು ದಿನ ಆಗಲ್ಲ, ಯಾಕಂದರೆ ಇವಾಗ ತುಂಬ ನನಗೆ ಬಾಯೊಂದು ತುಂಬ ಹೀಟಾಗಿ ಬಾಯಿ ನೋವಾಗಿದೆ. ಸೊ ಹಾಗಾಗಿ ಜಾಸ್ತಿ ಮಾತಾಡೋಕ್ಕೂ ಬರ್ತಾ ಇಲ್ಲ. ಮತ್ತು ಮೊನ್ನೆ ಕೂಡ ತುಂಬ ಹೆಡ್ಡೇಕ್ ಇತ್ತು, ಯಾಕೋ ಗೊತ್ತಿಲ್ಲ. ಇವಾಗ ವಿಡಿಯೋ ಮಾಡೋದ್ರಿಂದ ತುಂಬ ತೆಲ್ಲು ಬರ್ತಾ ಇದೆ. ಸೊ ಅದಕ್ಕೆ ವಿಡಿಯೋನ ಸ್ವಲ್ಪ ಕಡಿಮೆ ಮಾಡಿದ್ದೆ ಅಷ್ಟೇ ನಿನ್ನೆ. ಏನೋ ಗೊತ್ತಿಲ್ಲ, ವಿಡಿಯೋ ಮಾಡೋದ್ರಿಂದ ತುಂಬ ತೆಲ್ಲು, ಆಮೇಲೆ ಕಣ್ಣು ಒಂಥರ ಮಂಜು ಆ ರೀತಿ ಒಂದು ಕಾಣೋದಾಗ್ತಾಯಿತ್ತು. ನಾವು ಇಷ್ಟೆಲ್ಲ ಕಷ್ಟಪಟ್ಕೊಂಡು, ಯಾಕೆ ಗೊತ್ತಾ? ನಾವು ಕಷ್ಟದಲ್ಲಿದ್ದೀವಿ, ನಾವು ಒಂದು ಮಟ್ಟಿಗೆ ಬರಬೇಕು. ಯಾವ್ಯಾವ ಲೆವೆಲ್ಗೂ ಇರ್ತಾರೆ. ನಾವು ಬಡವರು ಕೂಡ ಒಂದು ಲೆವೆಲಿಗೆ ಬರಬೇಕು ಅಂದರೆ ನಾವು ಕಷ್ಟಪಟ್ಟು ಮಾಡ್ತಾ ಇರ್ತೀವಿ. ಅದಕ್ಕೆ ನಿಮ್ಮ ಸಪೋರ್ಟ್ ಇರಬೇಕು, ಅಷ್ಟೇ ನಾನು ಕೇಳೋದು. ಅದು ಬಿಟ್ಟರೆ ನೀವು ಈ ರೀತಿ ಎಲ್ಲ ಮಾಡಿ ನನಗೆ ಬೇಜಾರು ಮಾಡೋಕ್ಕೆ ಹೋಗಬೇಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ಲೀಸ್ ಯಾರಿಗಾದರೂ ಮನಸ್ಸಿಗೆ ಬೇಜಾರಾಗಿದ್ದರೆ ಸಾರಿ. ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ಎಷ್ಟು ಆರಾಮಾಗಿ ಮಕ್ಕೊಂಬಿಟ್ಟಾಳಿಕಿ. ಈಕಿನ ಇಷ್ಟು ಆರಾಮಾಗಿ ಮಕ್ಕೊಳಕ್ಕೆ ಬಿಡಬಾರ್ದು. ಈಕಿನ ದರ ಎಳ್ಕೊಂಡು ಹೋಗಿ ಈಕಿನ ಕೆರೆಯಾಗಿ ಹೋಗೋದು ಸಾಯಿಸಿಬಿಡ್ಬೇಕು ಇವತ್ತು, ಏನಾರ ಆಗಲಿ. ಈಕಿನ ಮಾತ್ರ ನಾನು ಸುಮ್ಮನೆ ಬಿಡಬಾರ್ದು ಇವತ್ತು. ಹಾಂ, ಏ ಹಾಳಾದಕಿನ ಎದ್ದೇಳು, ಇವತ್ತು ನಿನಗೊಂದು ಕತಿ ಕಾಣಿಸ್ತಾನೆ, ಎದ್ದೇಳು. ಅಯ್ಯೋ ಗೀತಾ, ನೀ ಏನು ಮಾಡತ್ತಿದ್ದಿ ಇಲ್ಲಿ? ನನ್ನ ಕಿವಿ ಯಾಕೆ ಹಿಡ್ಕೊಳಕತ್ತಿದ್ದಿ? ಕೈ ಬಿಡು.
ಯಾಕೆ ನೀನು ಈ ರೀತಿ ಎಲ್ಲ ಮಾಡತ್ತಿದಿ? ನಿನ್ನೆ ನೋಡಿದ್ರೆ ಹಾಗೆಲ್ಲ ಕಾಟ ಕೊಟ್ಟಿ, ಇವತ್ತು ನೋಡಿದ್ರೆ ಹಿಂಗೆಲ್ಲ ಮಾಡಕತ್ತಿದಿ. ಯಾಕೆ ನನಗೆ ಹಿಂಗೆ ಮಾಡಕತ್ತಿದಿ ನೀನು? ನಾನು ಏನು ತಪ್ಪು ಮಾಡಿದ್ದೇನಂತ ಹಿಂಗೆ ಮಾಡತ್ತಿದಿ? ನಾನು ಎಷ್ಟು ಹೇಳಿದ್ರು ನಿನಗೆ ಅರ್ಥನ ಆಗಲ್ತೀನು. ನನಗೆ ಆಗಂಗಿಲ್ಲ, ನನಗೆ ಅರ್ಥ ಆಗಂಗಿಲ್ಲ. ಇವತ್ತು ನಿನ್ನ ಸಾಯಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಗೀತಾನ ಅಲ್ಲ. ನಡಿ ಇಲ್ಲಿಂದ, ಎದ್ದೇಳ್ಮೇಲೆ. ಈಗ ನಿಮ್ಮ ಅತ್ತಿ ಮಲ್ಕೊಂಡಿದ್ದ. ಈಗ ನಿನ್ನ ದರ ಹೇಳ್ಕೊಂಡು ಹೋಗಿ ಕೆರೆ ಹೋಗಿದ್ದಾನೆ. ಈ ಊರೂರು ಬಿಸಿಲಾಗ ನೀನು ಈ ಕೆರೆ ಹೋಗಿದ್ನಿ ಅಂದ್ರೆ ಯಾರು ಕಾಪಾಡಕ್ಕೆ ಬರಂಗಿಲ್ಲ. ಸಾಯಂಕಾಲ ಆದರೆ ಅವು ಇವು ಅಡ್ಡಿ ಆಡ್ತಿರ್ತಾವಲ್ಲಿ. ಈಗಾದ್ರೆ ಯಾವು ಇರುದಿಲ್ಲ. ಬಿಸಿಲೈತಿ ಅಂತೇಳಿ ಆ ಕಡೆ ಯಾರು ಸುಳ್ದಾಡಂಗೆ ಇಲ್ಲ. ಇವಾಗ ಇದು ಸರಿಯಾದ ಟೈಮ್ ಐತಿ. ಎದ್ದು ಬಂದು ಚಲೋ, ಇಲ್ಲ ಅಂದ್ರೆ ನಿನಗೆ ಎಲ್ಲಿ ನೋವು ಆಗೈತ್ಲ ಅಲ್ಲಿ ಕೈ ಹಾಕಿ ಎಳ್ಕೊಂಡು ಕಾಸು ಹೊಕ್ಕನ. ಎದ್ದು ಬಾ. ಅಯ್ಯೋ ಬಿಡು ಗೀತಾ, ನಾನು ಯಾಕೆ ಹಿಂಗೆ ಹೇಳ್ಕೊಂಡು ಹೊಂಟಿದ್ದೀನಿ? ನೀನು ಕೈ ಬಿಟ್ರೆ ಸರಿ. ಇವಾಗ ನೋಡು ಮತ್ತೆ ನಾನು ಏನು ಮಾಡ್ತೇನೆ ಅಂತೇಳಿ. ನಿನ್ನ ಕೈಯಿಂದ ಏನು ಮಾಡೋಕತ್ತಿ ಮಾಡ್ಕೊಂಡು ನಾನು ನೋಡಿ ಬಿಡ್ತೇನೆ. ಇವತ್ತು ನಿನ್ನ ಬಿಡು ಮಾತೇ ಇಲ್ಲ. ಈ ಕೂದಲ ಹಿಡ್ಕೊಂಡು ದರ ಎಳ್ಕೊಂಡು ಹೋಗಿ ಹಿಂಗೆ ಬಿಸಾಡಿ ಹೋಗಿದ್ ಬಿಡ್ತಾನೆ ಆ ಕಡೆ. ನನಗಾಗಿರೋ ನೋವಿಗೆ ನಿನಗೆ ತಕ್ಕ ಪಾಠ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಗೀತಾನಲ್ಲಿ. ನಿನಗಾದ್ಮೇಲೆ ಅವನಿಗೂ ನನ್ನ ಗಂಡನಿಗೂ ಅವನಿಗೂ ಬಿಡಂಗಿಲ್ಲ. ಅವ್ನು ರಮ್ಯಾಗನು ಅವನಿಗೂ ಚಂದಾಗ ಪಾಠ ಕಲಿಸ್ತಾನೆ. ಕಲಿಸ ಬಿಡ್ತಾನೆ ಅನ್ಕೊಂಡೇನ. ಅವನು ಚಂದಾಗ ಹೆಜ್ಜೆಗೊಂದು ಕಾಟ ಕೊಟ್ಕೊಂತ ಹೊಕ್ಕ ನಮ್ಗೆ. ನಾನು ಅಮಾಯಕಿ ಥರ ಐತೆ ಹೆಂಗೆ ಕಾಟ ಕೊಡ್ಬೇಕನ್ನೋದು ನನಗೂ ಗೊತ್ತೈತಿ. ನೀ ಏನು ನನಗೆ ಕಲಿಸ್ಕೊಡೋದು ಬೇಕಾಗಿಲ್ಲ. ನಿನಗೆ ಒಂದು ಬುದ್ಧಿ ಕಲಿಸ ನಾನು ಬಿಡಂಗೇ ಇಲ್ಲ. ನಿಮ್ಮ ಅತ್ತಿಗೆ ನಿದ್ದಿಗೆ ಬರುವಂಥ ಪೌಡ್ರ್ ಹಾಕಿ ಕೊಟ್ಟ ಮಲಗಿಸಿಬಿಟ್ಟನೆ. ನಿನ್ನ ಗಂಡು ಇಲ್ಲ, ಮತ್ತು ರಾತ್ರಿಗಾದ್ರೆ ನಿನ್ನ ಗಂಡು ಬಂದುಬಿಟ್ಟಂದ್ರೆ ನನಗೆ ಮತ್ತೆ ನಾಳೆಗೆ ನೀನು ಕೊಲ್ಲಕ್ಕೆ ತಯಾರಾಗಕ್ಕಾಗಂಗಿಲ್ಲ. ಈಗ ಯಾರೂ ಇಲ್ಲ, ಅದಕ್ಕೆ ನೀನು ದರ ಎಳ್ಕೊಂಡು ಹೋಗಿ ಅಲ್ಲಿ ಬಿಸಾಡಿ ಹೋಗೋದು ನಿಂತ್ಕೊಂಡು ನಗತಾನೆ ನಾನು ಅಂತೇಳಿ ಐತ್ಲಿ. ನಿನಗೆ ಮಾರಿ ಹಬ್ಬ ಚಂದಾಗ ಮಾಡ್ತಾನೆ ನಿನಗೆ. ನಡಿ ಬಿಟ್ರೆ ಸರಿ ಇವಾಗ. ಇಲ್ಲಾಂದ್ರೆ ನಾನು ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ ಗೀತಾ. ಏನು ನಿನಗೆ ಎಷ್ಟು ಹೇಳಿದ್ರೆ ನಿನಗೆ ಅರ್ಥನೇ ಆಗಲ್ತಾನ? ನಾನು ಹೇಳ್ತಾನೋ ನೀನು ಮಾಡೇ ಮಾಡ್ತಿದ್ದಿ. ನಾನು ಸಾಯಿಸೋಂಥ ತಪ್ಪು ನಾನೇನು ಮಾಡಿದ್ದೇನೆ? ಮೊದಲು ಹೋಗಿ ಅಷ್ಟು ನಿನಗೆ ದಯ ಇದ್ರೆ ನಿನ್ನ ಹೆಂಗೆ ಆಗಿದ್ರೆ ನಿನ್ನ ಗಂಡು ಹೋಗಿ ಬುದ್ಧಿ ಹೇಳ. ಅದನ್ನು ಬಿಟ್ಟು ನೀನು ನನಗೆ ಯಾಕೆ ಹೇಳಾಕತ್ತಿದ್ದಿ? ನಾನು ಅವ್ನು ಬಿಟ್ಟ ಎಷ್ಟೋ ವರ್ಷ ಆಯಿತು. ಅದನ್ನು ಬಿಟ್ಟು ನೀನು ಈಗ ನನ್ನಂತೆ ಬಂದ ಅವ್ನು ಪ್ರೀತಿ ಮಾಡತ್ತಂತೇಳಿ ನನ್ನ ನಾಟಕ ಮಾಡಿ ನನಗೆ ಕೊಲ್ಲಕ್ಕೆ ನಿಂತೇನೆ. ನಾನು ಸಾಯಕ ನಾನೇನು ಅಂತ ತಪ್ಪು ಮಾಡಿದ್ದೇನು? ತಪ್ಪು ಮಾಡಿದ್ನಿ ನಿಜ, ಅದು ಮೊದಲು. ಆದರೆ ಈಗ ನಾನು ಯಾವ ತಪ್ಪು ಮಾಡಿಲ್ಲ. ನಿನ್ನ ಕಡೆಯಿಂದ ಅನಿಸ್ಕೊಂತ ಕರ್ಮನ ನನಗೆ ಬಂದಿಲ್ಲ. ಏನ ಸುಮ್ಮನೆ ಬಿಟ್ಟು ಚಲೋ ಇಲ್ಲ ಅಂದ್ರೆ ನೋಡಿ ಮತ್ತೆ ನಾನು ಎದುರು ನಿಂತ ಭಾಳ ಕೆಟ್ಟದನ್ನ ನಾನು. ನೀ ಅನ್ಕೊಂಡಷ್ಟು ಒಳ್ಳೆ ಮನುಷ್ಯ ಅಲ್ಲ ನಾನು. ಹೌದಾ? ಏನು ಮಾಡ್ತೀಂಗಾರ? ಏನು ಮಾಡ್ತೀವಿ ಹೇಳ, ನಾನು ನೋಡೇ ಬಿಡ್ತಾನೆ. ನಿನ್ನ ಕೈಯಿಂದ ಏನು ಮಾಡೋಕ್ಕಾಗ್ತತಿ? ಏನು ಮಾಡೋಕ್ಕಾಗ್ತತಿ ಹೇಳಲೇ. ನಿನ್ನ ಮುಖ ನೋಡೋದನ್ನ, ನಿನ್ನ ಮುಖದಾಗ ನನ್ನ ಕಾಲು ಹಾಕಿ ಬಡಿಲಿ. ನಿನ್ನ ತಾಕಿನ ಪ್ರೀತಿ ಮಾಡ್ಯಾನೆ ನನ್ನ ಗಂಡ. ಅವನು ಏನು ನೀನು ಸಾಲಿ ಕಲ್ತಿ ಅಂತ ಕೆಲಸ ಮಾಡ್ಯಾನೋ ನೀನು ಈ ಏನಂತಾರೆ ಈ ಮೊಸಡಿಗೆ, ಈ ಲಟ್ಕನ ಮೊಸಡಿಗೆ ಅದೇನು ನೋಡಿ ಬಿದ್ದಾನೋ ಏನೋ ಯಾರಿಗೆ ಗೊತ್ತ. ಮುಖ ನೋಡಿದ್ರೆ ಹೆಂಗೈತಿ. ನಾನು ಇಷ್ಟು ಚಂದ ಇದ್ರನ ನಾನು ಬಿಟ್ಟು ನಿನ್ನಂತೆ ಬಂದಾನಂದ್ರೆ ನೀನು ಅಂತಲ್ಲಿ ಏನೈತಿ ನಾನು ತೆಗೆದು ನೋಡ್ಬೇಕೀಗ. ತೆಗೆದು ನೋಡ್ಲೇನಂದ್ರೆ ನೋಡಾಕಂದ ಕಾಸ. ತೆಗೆದು ನೋಡ್ಲಿ ನನ್ನಂತೆ ಗೆಲ್ಲದ್ದು ನಿನ್ನಂತೆ ಏನೈತಿ ನೋಡ್ತಾನೆ. ನನ್ನಷ್ಟು ಅಂದವಾಗಿದೆಯೋ ಏನು ಚಂದವಾಗಿದೆಯೋ ಗೊಂಬಿ ಹೆಂಗದಿಯೋ? ಸೀರೆ ಉಟ್ಕೋತಿ, ಲಮಾನ್ಯಾರಂತ ಡ್ರೆಸ್ ಹಾಕೋತಿದ್ದಿ. ಈ ಲಮಾನ್ಯಾರಂತ ಸೀರೆ ಉಟ್ಕೊಳಕ್ಕೆ ನನ್ನ ಗಂಡ ನಿನ್ನ ಹಿಂದೆ ಬಿದ್ದಾನೇನು? ನಾನು ಇಂಥದ್ದು ಹಾಕೊಳಕ್ಕೆ ನನಗೇನು ಬರೋದಿಲ್ಲ. ಆದ್ರೆ ನಾನು ಮೈ ತುಂಬ ಸೀರೆ ಉಟ್ಕೋತಾನೆ. ನಿನ್ನಂಗೆ ಅಲ್ಲೇ ಇಲ್ಲೇ ಕಾಣುವಂಗೆ ನಾನು ಅರ್ಬಿ ಏನು ಹಾಕೋಂಗಿಲ್ಲ. ಅಂತಂದ್ರಾಗ ನಿನ್ನ ಹಿಂದೆ ಬಿದ್ದಾನಂದ್ರೆ ನನ್ನ ಗಂಡ ದಿಮಾಕ್ ಎಷ್ಟಿರಬೇಡ ಒಂದು. ಅದನ್ನ ಹೋಗಿ ನಿನ್ನ ಗಂಡನ ಕೇಳ್ಕೊ. ನನ್ನೇನು ಕೇಳ್ತಿದ್ದಿ ನೀನು? ನನ್ನ ಕೇಳೋ ಅಷ್ಟು ಅಧಿಕಾರ ನಿನಗೇನೈತಿ? ಅದನ್ನ ಬಿಟ್ಟು ನನ್ನ ಹೊಡಿಯಷ್ಟು, ನನ್ನ ಬಡಿಯಷ್ಟು, ನನ್ನ ಹೇಳ್ಕೊಂಡು ಹೋಗುವಷ್ಟು ದಿಮಾಕ್ ಬಂತತೇನೆ ನನಗೆ ದಿಮಾಕ. ಅಲ್ಲೇ ಯಾವಾಗ ಮುಂದರ ಇಟ್ಕೋ. ನಾನೇನಾರ ತಿರುಗಿ ಬಿದ್ರೆ ಗೀತಾ ನೀನು ಉಳಿಯೋ ಮಾತಾ ಇಲ್ಲ, ನೆನಪಿಟ್ಕೊ ನೀನು. ನನಗೀಗ ಸ್ವಲ್ಪ ಆರಾಮಿಲ್ಲ ಅಂತೇಳಿ ಸುಮ್ಮನೆ ಅದನ್ನಷ್ಟೇ. ನಾನೇನಾರ ಆರಾಮಿದ್ರೆ ಕಮಲವಕ್ಕನ ಮನೆ ಬಿಟ್ಟು ಹೊರಗೆ ಹಾಕಿದ್ದ ನಾನಾದನ ಇಲ್ಲಿ. ಅಂತದ್ರಾಗ ನನ್ನ ತಂಟೆಗೆ ನೀನು ಬರಕ್ಕೆ ಹೋಗಬೇಡ. ನಾನು ಎಷ್ಟು ಒಳ್ಳೆಯಾಗ್ಯದನೋ ಅಷ್ಟೇ ಕೆಟ್ಟಾಗ್ಯದನ. ಒಳ್ಳೆಯವ್ರಿಗೆ ಒಳ್ಳೆಯಾಕೆ ಆಗ್ತಾನೋ, ಕೆಟ್ಟವ್ರಿಗೆ ಹಾಕನೋ. ಒಳ್ಳೆಯವ್ರಿಗೆ ಕೆಟ್ಟವ್ರಾಗಕ್ಕೂ ಹೆಸಂಗಿಲ್ಲ, ಕೆಟ್ಟವ್ರಿಗೆ ಒಳ್ಳೆಗಾಗಕ್ಕೂ ಹೆಸಂಗಿಲ್ಲ ನಾನು. ಅಂತದ್ರಾಗ ನೀನು ನನ್ನ ಸವಾಸಕ್ಕೆ ಬಂದ್ರೆ ನಾನು ಸುಮ್ಮನೆ ಬಿಡ್ತೇನೇನು? ಅಲ್ಲೇ ನಿನ್ನ ಗಂಡನ ಮುಂದೆ ಇಟ್ಕೋತೀನಲ್ಲ. ನನ್ನ ಮುಂದೆ ನಡೆಯೋಂಗೆ ಇಲ್ಲ ಇದು. ಬಾಯಿ ಮುಚ್ಕೊಂಡಿರ್ಬೇಕ ಮೂಳ. ಇಲ್ಲ ಅಂದ್ರೆ ಹಿಂಗೆ ಹೊಡೆದ ಸಾಯಿಸ್ತಾನೆ ನೀನು. ಹೊಟ್ಟಿಗೆ ಹೋದ್ರೆ ಎಲ್ಲಿ ಚಿಂಚನ್ಲ ಅಲ್ಲಿಂದ ರಾಗತ್ತೆ ಜಿಗಿಬೇಕು ಹಂಗೆ ಪುಟ್ಟು. ಏನು ಅನ್ಕೊಂಡ್ಬಿಟ್ಟಿದಿ? ನನ್ನ ನೀ ಏನು ಅನ್ಕೊಂಡ್ಬಿಟ್ಟಿದಿ? ನೀ ಅಂದಿದ್ದೀನಲ್ಲ ಅನಿಸ್ಕೊಳಕ, ನೀ ಮಾತಾಡಿದ್ದೀನಲ್ಲ ಮಾಡಿಸ್ಕೊಳಕ. ಮಾಡ್ತಂತ ತಡಿ ನಿನಗ. ನನ್ನ ಹೊಡಿತಿದ್ದಿ ನೀನು, ನನ್ನ ಹೊಡಿಯೋಷ್ಟೇ ಮುಂದೆ ಬಂದೆ ನೀನು. ನಿನಗೆ ನಾನು ಒಂದು ಗತಿ ಕಾಣಿಸ್ತಾ ಬಿಡಂಗಿಲ್ಲಲೇ. ನಾನು ಆರಾಮಾರ ಆಗಲಿ, ನಿನಗೆ ಏನು ಮಾಡ್ತೀನಂತ ನೋಡು ಅಂತ. ಆರಾಮಿಲ್ಲ ಅಂತ ಹೇಳಿ ನನ್ನ ಹೆಂಗೆ ಬೇಕು ಹಂಗೆ ನಡೆಸ್ಕೊಳತ್ತಿಲ್ಲ. ಆದ್ರೆ ನಾನು ನಿನ್ನ ಸುಮ್ಮನೆ ಬಿಡಂಗಿಲ್ಲ. ಅಲ್ಲಿವರೆಗೂ ನೀ ಇದ್ರಲ್ಲ ನಿನ್ನ ಮುಗಿಸ್ಬಿಡ್ತೇನೆ ನಾನು. ನೀನು ಹೆಂಗಿರ್ತಿದ್ದಿ? ನನಗೊಂದು ಗತಿ ಕಾಣಿಸಕ್ಕೆ ನೀನು ಇದ್ರಲ್ಲ. ನನ್ನ ಗತಿ ಕಾಣಿಸಕ ನೀನು ನಾನು ಬದುಕಿಸಿದ್ರಲ್ಲ, ಹೆಂಗೆ ಕಾಣಿಸ್ತಿದ್ದಿ ನಾನು ನೋಡ್ತೇನೆ. ನಡೀಲಿ ಇವಾಗ ನೀನು ಇಲ್ಲಿಂದ ದರ ಎಳ್ಕೊಂಡು ಹೋಗಿ ಅಲ್ಲಿ ಬಿಸಾಡಿ ಹೋಗಿಲಿಲ್ಲ ಅಂದ್ರೆ ನನ್ನ ಹೆಸರು ಗೀತಾನ ಅಲ್ಲ. ನೀನು ತಪ್ಪು ಮಾಡಕತ್ತಿದ್ದಿ ಗೀತಾ, ನೀನು ತಪ್ಪು ಮಾಡತ್ತಿದ್ದಿ.
ಯಾವುದು ತಪ್ಪನ ಮಾಡ್ದಿರೋ ನನ್ನ ಸಾಯ್ಸಕೊಂಡಿದ್ದಿ. ನಿನಗೆ ಆ ದೇವರು ಶಿಕ್ಷೆ ಕೊಡ್ತಾನ. ನಾನೇನೋ ಸಾಯಂಗಿಲ್ಲ. ನೀ ನೀರಿಗೆ ಬಿಸಾಕಿದ ತಕ್ಷಣ ಎದ್ದು ಬರಾಕ ನನಗೆ ಬರಂಗಿಲ್ಲ ಅನ್ಕೋಬೇಡ. ಆ ದೇವ್ರು ಏನಾರು ಇದ್ರೆ ನನ್ನ ಕಾಪಾಡ್ತಾನ. ಹೌದು, ನನ್ನನ್ನು ಸಾಯ್ಸಕ್ಕೆ ಇಷ್ಟು ಮುಂದೆ ಹೊಂಟಿಯಲ್ಲ, ಮೊದಲ ನಿನ್ನ ಗಂಡನ ಸಾಯಿಸ್ಲಿ. ನಿನ್ನ ಗಂಡನ ಸಾಯಿಸು, ಆಮೇಲೆ ನನ್ನ ಸಾಯ್ಸಾಕ ಬಾ ನೀನು. ಅದನ್ನ ಬಿಟ್ಟು ಗಂಡನ ಮ್ಯಾಗ ಸೇರಿ ತಿರ್ಸ್ಕೊಳಕ್ಕಾಗ ಕೈಗೆ ಬಳಿ ಹಾಕೊಂಡ ಇಲ್ಲಿ ನನ್ನಂತೆ ಬಂದ ನನ್ನ ಜೊತೆ ಜಗಳ ತೆಗ್ದಿಲ್ಲ. ಎಷ್ಟು ನಿಂದು ದಿಮಾಕ್ ಇರಬೇಡ ಅಂತ ಕೆಲಸ ನನಗೆ ಇಲ್ಲೇ ಗೊತ್ತಾತ್ ನನಗೆ. ಹೇ ಗೀತಿ, ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ನನಗೆ ಇಷ್ಟೆಲ್ಲ ನೀನು ನೋವು ಮಾಡ್ತಿದ್ದಿ. ನನಗೆ ನಾ ಇಷ್ಟೆಲ್ಲ ಬೆಡ್ಕೊಂಡ್ರೆ ನಾನು ಬಿಡ್ತಾನೆ ನೀನು ನೋವು ಮಾಡ್ತಿದ್ದಿ. ನಿನ್ನ ನಾನು ಸತ್ರನ್ನು ದೆವ್ವಾಗಿ ಬಂದು ಕಾಡಲಿಲ್ಲ ಅಂದ್ರೆ ನನ್ನ ಹೆಸರು ರಾಜೇಶ್ವರಿನೇ ಅಲ್ಲ, ನೆನಪಿಟ್ಕೋ. ಹೇ ಹೋಗಲೇ, ನಿನ್ನ ಮಾತಿಗೆಲ್ಲ ನಿನ್ನ ಬೆದರಿಕೆಗೆಲ್ಲ ಅಂಜು ಅಂತ ಮಗಳ ನಾನಲ್ಲ. ನಾನು ಮೊದಲ ಯಾರು ಗೊತ್ತೈತೇನ? ಅಂಜು ಮಾತಿದ್ದಿದ್ರೆ ಯಾವಾಗೂ ಅಂಜಬೇಕಾಗಿತ್ತು. ಅದು ಅವಾಗ ಅಂಜ್ತಿದ್ನಿ. ಯಾಕಂದ್ರೆ ನನ್ನ ಗಂಡ ನನ್ನನ್ನು ಇಷ್ಟಪಡ್ತಿದ್ನಲ್ಲ ಅನ್ನೋ ಒಂದು ಕಾರಣಕ್ಕೆ ನಿನ್ನ ಮನೆಗೆ ಕರ್ಕೊಂಬಂದ ಚಕ್ಕಂದ ಆಡಿದ್ರು ನೋಡ್ಕೊಂತ ಸುಮ್ಮನೆ ಇರ್ತಿದ್ನಲ್ಲ. ಅದ ನಾನು ಮಾಡಿರೋ ತಪ್ಪು. ಅವಾಗ ನಾನು ತಿರುಗಿಸಿ ಇಬ್ಬರನ್ನೂ ಒಂದೊಂದು ಹೊಡೆದಿದ್ರ ನನಗೆ ಇವಾಗ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಅನ್ಸತಿ. ನಾನು ತಪ್ಪು ಮಾಡೇನ. ನಾನು ಸುಮ್ಮನೆ ಇದ್ದಿದ್ದ ಮೊದಲು ಮಾಡಿದ ದೊಡ್ಡ ತಪ್ಪು. ನನಗೆ ಈ ಬುದ್ಧಿ ಅವಾಗ ಬಂದಿದ್ರೆ ಅವಾಗ ಒಂದು ಗತಿ ಕಾಣಿಸ್ಬೇಕಾಗಿತ್ತು ನಾನು. ಇಷ್ಟು ದಿನ ನಿಮ್ಮನ್ನ ಹೋಗ್ಲಿ ಬಿಡು ಅಂತ ಸುಮ್ಮನೆ ಬಿಟ್ನಲ್ಲ. ಇವಾಗ ನನಗೆ ಸಾಯಿ ಪರಿಸ್ಥಿತಿ ತಂದುಬಿಟ್ರೆ ಇಬ್ರು ಕೂಡ. ಈಗ ನಾನು ನಿಮ್ಮನ್ನ ಸುಮ್ಮನೆ ಬಿಡ್ತೇನೇನು? ನನಗೆ ತಿಕ್ಲ ಮತ್ಲ ಹುಚ್ಚಿಡ್ದಂಗೆ ಆಗೈತಿ. ಅದ್ರಾಗ ನನ್ನ ಮಗಳ ತಂಟೆ ಬಂದರೆ ಸುಮ್ಮನೆ ಬಿಡ್ತೇನೆ ಮಗಳ ನಾನು. ಯಾರನ್ನೂ ಸುಮ್ಮನೆ ಬಿಡಂಗಿಲ್ಲ, ಯಾರನ್ನೂ ಸುಮ್ಮನೆ ಬಿಡ ಮಾತೇ ಇಲ್ಲ, ನೆನಪಿಟ್ಟುಕೋ. ನಿನ್ನ ಮಗಳಿಗೆ ನಾನೇನು ಮಾಡಿರಲಿ? ನಿನ್ನ ಮಗಳಿಗೆ ನಾನೇನು ಮಾಡಿದನು? ನಿನ್ನ ಮಗಳಿಗೆ ಒಂದಿನೂ ಮುಟ್ಟಿಲ್ಲ ನಾನು. ಅಂತಾದ್ರಾಗ ನಿನ್ನ ಮಗಳಿಗೆ ಮಾಡಿದೆ ನಾನು ಅಂತ ಮಾತು ನನಗೆ ತಾತೇನು? ಅಲ್ಲೇ ನಿನ್ನ ಗಂಡಿಗೆ ಹೇಳ್ಕೊ, ಅವನು ನಿನ್ನ ಚಾಂಡಾಳ ಎಲ್ಲರ ಜೀವನ ಹಾಳು ಮಾಡಕ್ಕೆ ನಿಂತಾನ. ಅವನೇನಾರ ನನ್ನ ಕೈಗೆ ಸಿಕ್ಕರೆ ಅವನ್ನ ತುಂಡಾಗಿ ಕತ್ತರಿಸ್ತಾನ. ಒಂದೊಂದು ಪೀಸನು ಕತ್ತರಿಸಿ ನಾಯಿ ನರಿಗೆ ಹಾಕ್ತಾನ. ಅವನ್ನ ನೆನಪಿಟ್ಕೋ. ನಿನ್ನ ಗಂಡನ ಮಾತ್ರ ನಾನು ಜೀವಂತವಾಗಿ ಬಿಡಂಗಿಲ್ಲ. ಅವನಿಲ್ಲ ಜೈಲಿಗೆ ಕಂಬಿ ಹಂಚ್ಕೊತಾ ಇರಬೇಕು, ಇಲ್ಲ ಅಂದ್ರೆ ನಾಯಿ ನರಿಗಳಿಗೆ ಆಹಾರವಾಗಿರಬೇಕು. ನೋಡ್ಕೊತ ಇರ ಏನು ಮಾಡ್ತಾನಂತ ಹೇಳಿ. ಭ್ರಮೆ, ನೀನು ಅಲ್ಲಿವರೆಗೂ ಬದುಕಿದ್ರೇನ ಅಲ್ಲ. ನನ್ನ ಗಂಡನ ಸಾಯಿಸಿ ನನ್ನ ಕುಂಕುಮನ ಅಳ್ಸಾಕ್ ನೋಡ್ತಿದ್ದಿ, ನನ್ನನ್ನು ವಿಧವೆ ಮಾಡಕ್ಕೆ ನೋಡ್ತಿದ್ದಿ. ನಿನಗೆ ಚಂದಗ ಪಾಠ ಕಲಿಸಲಿಲ್ಲ ಅಂದ್ರೆ ನೀನು ಸರಿ ಇಲ್ಲ. ನಿನಗೆ ಚಂದಗ ನಾನು ಪಾಠ ಕಲಿಸ್ಲೇಬೇಕು. ಇಲ್ಲಿಂದ ಸರಿ ಬಂದ್ರೆ ಚಲೋ. ಈಗ ಇಲ್ಲ ಅಂದ್ರೆ ನಾಯಿಗಿಂತ ಅದು ಆಗಿ ನಿನ್ನ ಚೈನ ಹಾಕೊಂಡು ಹೇಳ್ಕೊಂಡು ಹೋಗೋದು. ನೆನಪಿಟ್ಕೊಲೇ, ನೆನಪಿಟ್ಕೋ.